ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರು, 7 ಜನ ನಿಂತರು ಬಿಗ್ ಬಾಸ್ ಮನೆಯಲ್ಲಿ, ಅವರೇ ಊಟ ಹಾಕಿದ್ರು. ಏನಂತೀರ? ಇವತ್ತು ನಾನು ಈ ತರ ರೆಡಿ ಆಗಿದ್ದೀನಿ, ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಕನ್ನಡ ಅವ್ನ ಪೆದ್ದ ಏನಪ್ಪ ಇದೆ ಕತೆ ಅಯ್ಯೋ ತಗಡೆ. ಅವ್ರ ಲೈಕ್ಸ್ ಅವ್ರ ವ್ಯೂಸ್ಗೋಸ್ಕರ ಬೇರೆಯವ್ರನ್ನ ಗೊತ್ತಿಲ್ಲದೆ ಅವ್ನು ಹೆಂಗೆ ಹೇಳ್ದ. ದಿಸ್ ಇಸ್ ದ ನಂಬರ್ ಆಫ್ ಇಂಡಿಯನ್ ಕ್ರಿಯೇಟರ್ಸ್ ಹೂ ಆರ್ ಯೂತ್ಸ್. ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದು ಯೂತ್ ಪಾಪ್ಯುಲೇಷನ್ ನಂಬರ್ 1. ಇನ್ಫ್ಲೂಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್, ಆಕ್ಟರ್ಸ್, ಟಿವಿ ಆಕ್ಟರ್ಸ್, ಇವರೇ ಈ ಯೂತ್ ಪಾಪ್ಯುಲೇಷನ್ ಅಟೆನ್ಷನ್ ಮೋಸ್ಟ್ಲಿ ಕಂಟ್ರೋಲ್ ಮಾಡ್ತಾ ಇರೋದು. ಅಪ್ರಾಕ್ಸಿಮೇಟ್ಲಿ ನೋಡಕ್ ಹೋದ್ರೆ ಇಂಡಿಯನ್ಸ್ 7.5 ಅವರ್ ಸ್ಕ್ರೀನ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಕಂಪೇರ್ ಟು ಚೈನಾ ಅಂಡ್ ಅಮೆರಿಕಾ ಅರೌಂಡ್ 7 ಅವರ್ಸ್, ಆಮೇಲೆ ಚೈನಾ 5 ಅವರ್ಸ್. ಇದು ಅಕಾರ್ಡಿಂಗ್ ಟು ಒನ್ ರಿಪೋರ್ಟ್. ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಚೈನಾ ಅಲ್ಲಿ ಅಲ್ಗಾರಿದಮ್ ಹೆಂಗಿದೆ ಸೋಷಿಯಲ್ ಮೀಡಿಯಾ. ಮುಂಚೆ ಟಿಕ್ ಟಾಕ್ ಇತ್ತಲ್ಲ, ಟಿಕ್ ಟಾಕ್ ಇವಾಗ್ಲೂ ಚೈನಾ ಅಲ್ಲಿ ಪ್ರಿವಿಲೆಂಟ್, ಯಾಕಂದ್ರೆ ಟಿಕ್ ಟಾಕ್ ಚೈನೀಸ್ ಆಪ್ ಫಸ್ಟ್. ಸೊ ಟಿಕ್ ಟಾಕ್ ನಮ್ ಇಂಡಿಯಾಲಿ ಲಾಂಚ್ ಆದಾಗ ಅಥವಾ US ಅಲ್ಲಿ ಇದ್ದಾಗ ಏನ್ ವಿಡಿಯೋಸ್ ಬರ್ತಾ ಇತ್ತು, ಬರೀ ಯಾರೋ ಕುಣಿಯೋದು, ಕೆಟ್ ಮಾತಾಡೋದು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ಬಟ್ಟೆ ಬಿಚ್ಕೊಂಡು ಕುಣಿಯೋದು, ಇದೇ ನಡೀತಾ ಇತ್ತು. ಆದ್ರೆ ಅದೇ ಟೈಮ್ ಅಲ್ಲಿ ಚೈನಾ ಯೂತ್ ಗೆ ಅವ್ರದ್ದು ಟಿಕ್ ಟಾಕ್ ಅಲ್ಗಾರಿದಮ್ ಹೆಂಗೆ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಆ ಚೈನಾ ಯೂತ್ ಗೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್, ಗ್ರೋತ್ ಕಾಂಟೆಂಟ್. ಇವಾಗ್ಲೂ ಅಷ್ಟೇ, ಇವಾಗ ನೀವು ಚೈನಾಲಿ ಹೋಗ್ಬಿಟ್ಟು ಟಿಕ್ ಟಾಕ್ ಯೂಸ್ ಮಾಡಿದ್ರೆ ಬರೀ ಗ್ರೋತ್ ಕಾಂಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಯೂತ್. ಇವಾಗ ಚೈನಾದು ಯೂತ್, ಚೈನಾ ಗವರ್ಮೆಂಟ್ ಚೈನಾ ಯೂತ್ ಗೆ, ಆಮೇಲೆ ಟಿಕ್ ಟಾಕ್ ಹೆಂಗಿದ್ರು ಟಿಕ್ ಟಾಕ್ ಅಂತ ಆಪ್ಸ್ ನೀವ್ ಹೇಳ್ತೀರಾ ಗವರ್ಮೆಂಟ್ ಹೆಂಗ್ ಕಂಟ್ರೋಲ್ ಮಾಡಕ್ಕೆ ಆಗತ್ತೆ ಅಂತ. ಆದ್ರೆ ಚೈನಾ ಅಲ್ಲಿ ಟಿಕ್ ಟಾಕ್ ಅಂತ ಆಪ್ಸ್ ಗವರ್ಮೆಂಟ್ ಕಂಟ್ರೋಲ್ಡ್. ಸೊ ಚೈನಾ ಅಲ್ಲಿ ಅವರು ಟಿಕ್ ಟಾಕ್ ಅಲ್ಗಾರಿದಮ್ ಯಾವತ್ತು ಪುಷ್ ಮಾಡೋದು ಇನ್ಫಾರ್ಮೇಟಿವ್ ಕಾಂಟೆಂಟ್, ಎಜುಕೇಶನಲ್ ಕಾಂಟೆಂಟ್. ಇಂಡಿಯಾ ಅಲ್ಲಿ US ಅಲ್ಲಿ ಬೇರೆ ಎಲ್ಲಾ ಕಡೆ ಈ ಅಲ್ಗಾರಿದಮ್ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಬರೀ ಟ್ರೆಂಡ್ಸ್, ಮ್ಯೂಸಿಕ್ ಅಷ್ಟೇ. ಅದು ಬಿಟ್ರೆ ಏನೋ ಒಂದು ಕಾಂಟ್ರವರ್ಸಿ, ಏನೋ ಒಂದು ಬೇಸಿಕ್ಲಿ ಬ್ಯಾಡ್ ಕಂಟೆಂಟ್ ಸ್ಪ್ರೆಡ್ ಮಾಡ್ತಾ ಇದಾರೆ. ಅದ್ರಲ್ಲಿ ಏನೋ ಯೂಸ್ಫುಲ್ನೆಸ್ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಯಾವ್ದೋ ಗೇಮಿಂಗ್ ಚಾನಲ್ ಅಂತೆ, ಯಾವ್ದೋ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡೋದಂತೆ, ಸಾಂಗ್ ಅಲ್ಲಿ ಆಕ್ಟ್ ಮಾಡೋದು. ಇದರಿಂದ ಏನ್ ಯೂಸ್ಫುಲ್ನೆಸ್ ಇದೆ, ಏನ್ ಸಿಗುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ, ಏನ್ ಬೆನಿಫಿಟ್ ಇದೆ? ಸೊ ಇದು ಸೋಷಿಯಲ್ ಮೀಡಿಯಾದು ರಿಯಾಲಿಟಿ. ನಿಮ್ಗೆ ಅನ್ಸುತ್ತೆ, ಓ ನಾನ್ ಹೆಂಗಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇರೋದು, ನಾನೇನು ದುಡ್ಡು ಕೊಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ಗೆ, ಸೊ ನನ್ಗೇನ್ ಲಾಸು? ದಿಸ್ ಇಸ್ ವೆರಿ ರಾಂಗ್. ಇದ್ರಲ್ಲೇ ನೀವು ರಾಂಗ್ ಇದ್ದೀರಾ. ಯಾಕಂದ್ರೆ ನೀವು ದುಡ್ಡು ಕೊಡ್ತಾ ಇರ್ಬೋದು, ಬಟ್ ಟೈಮ್ ಇಸ್ ಮನಿ ಅಂತ ಹೇಳ್ತಾರಲ್ಲ, ಆಕ್ಚುಲಿ ಟೈಮ್ ಇಸ್ ಮನಿ ಅಲ್ಲ, ಟೈಮ್ ಇಸ್ ಲೈಫ್. ನಿಮ್ಮ ಅಟೆನ್ಷನ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ. ಅದು ಬಿಹೇವಿಯರ್ ಹಂಗ್ ಮಾಡಿದ್ದಾರೆ ಅವರು. ಇವಾಗ ನೀವು ಯೋಚನೆ ಮಾಡಿ, ಟಾಪ್ ಆಫ್ ದ ಟಾಪ್ ಪೀಪಲ್ ಇಂಡಿಯಾ ಅಲ್ಲಿ, ವರ್ಲ್ಡ್ ಅಲ್ಲಿ, ಅವ್ರದ್ದು ಕೆಲ್ಸನೇ ಅದು ನಿಮ್ಗೆ ಎಷ್ಟೊತ್ತು ಈ ಆಪ್ಸ್ ಮೇಲೆ ಸ್ಪೆಂಡ್ ಮಾಡ್ಸೋಣ ಅಂತ. ಅದೇ ಅವ್ರದ್ದು ಇಂಟೆನ್ಷನ್, ಅದೇ ಅವ್ರದ್ದು ಮೇನ್ ಗೋಲ್. ಸೊ ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ಎಂಡ್ಲೆಸ್ ಸ್ಕ್ರಾಲ್ ಇದೆ, ನೆಕ್ಸ್ಟ್ VR ಹೆಡ್ಸೆಟ್ ಎಲ್ಲ ಬಂದ್ಬಿಟ್ಟು ಅದ್ರ ಮೇಲೆ ಹಾಕೊಂಡ್ಬಿಟ್ರೆ ಇನ್ಫೈನೈಟ್ ಆಗಿ ಅದ್ರ ಮೇಲೆ ಸ್ಪೆಂಡ್ ಮಾಡ್ತೀರಾ. ಇದು ನಾನು ಕಂಪ್ಲೇಂಟ್ ಮಾಡ್ತಾ ಇರೋದಲ್ಲ, ಇದು ನಾನು ರಿಯಾಲಿಟಿ ಆಫ್ ಅಟೆನ್ಷನ್, ರಿಯಾಲಿಟಿ ಆಫ್ ಆಪ್ಸ್ ಇನ್ ಜನರಲ್, ಸೋಷಿಯಲ್ ಮೀಡಿಯಾ ಆಪ್ಸ್ ಇನ್ ಜನರಲ್ ಹೇಳ್ತಾ ಇರೋದು. ಈ ವಿಡಿಯೋ ಎಂಡ್ ಅಲ್ಲಿ ಸೊಲ್ಯೂಷನ್ಸ್ ಹೇಳ್ತೀನಿ. ಸೊ ಈ ವಿಡಿಯೋ ಅಂತೂ ಎಂಡ್ ವರ್ಗು ನೋಡಿ. ಇದು ಯಂಗ್ ಏಜ್ ಮತ್ತೆ ಯಂಗ್ ಪಾಪ್ಯುಲೇಷನ್ ನೋಡಿದ್ರೆ, ಈವನ್ ಯಂಗರ್ ಪಾಪ್ಯುಲೇಷನ್, ಇವಾಗ ಚಿಕ್ಕ ಮಕ್ಳು ಅವ್ರನ್ನೆಲ್ಲ ನೋಡಿದ್ರು ಅವ್ರಿಗೂ ಇವಾಗ ಫಾರ್ ಎಕ್ಸಾಂಪಲ್ ಅವ್ರ ಅಪ್ಪ ಅಮ್ಮ ಮೊಬೈಲ್, ಸೋಷಿಯಲ್ ಮೀಡಿಯಾ ಇದಾಗ್ಬಿಟ್ಟಿದೆ ಅಂದ್ರೆ, ಅವ್ರು ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ, ಮಗು ಏನಾದ್ರು ಅಳ್ತಾ ಇದ್ರೆ, ಅಥವಾ ಮಗು ಏನಾದ್ರು ಹಠ ಮಾಡಿದ್ರೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆದ್ರೆ, ಎಲ್ಲದಕ್ಕೂ ಸೊಲ್ಯೂಷನ್ ಫೋನ್. ಮಕ್ಳಿಗೆ ಗೊತ್ತಾಗಲ್ಲ, ಆ ಏಜ್ ಅಲ್ಲಿ ಫೋನ್ ನೋಡಿದ್ರೆ ಅಡಿಕ್ಟ್ ಆಗತ್ತೆ, ಫ್ಯೂಚರ್ ಹಿಂಗ್ ಸ್ಪಾಯ್ಲ್ ಆಗತ್ತೆ ಅಂತ ಗೊತ್ತಿಲ್ಲ. ನೀವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಛೋಟಾ ಭೀಮ್ ವಿಡಿಯೋಸ್, ಆಮೇಲೆ ಈ ಮಕ್ಕಳು ಕಾಂಟೆಂಟ್ ಇದೆ ಅಲ್ಲ, ನಿಜವಾಗ್ಲೂ 30-40 ಮಿಲಿಯನ್ ವ್ಯೂಸ್ ಬರುತ್ತೆ ಅದಕ್ಕೆ. ಮುಂಚೆ ಇದ್ದಿದ್ ಕಾಲದಲ್ಲಿ ಟಿವಿ ಇದ್ದಾಗ ಲಿಟ್ರಲಿ 1 ಅವರ್ ಅಥವಾ ಹಾಫ್ ಅನ್ ಅವರ್ ಟೈಮ್ ಲಿಮಿಟ್ ಇಡ್ತಾ ಇದ್ರು. ಇವಾಗ ಆತರ ಏನು ಇಲ್ಲ. ಸ್ಪೋರ್ಟ್ಸ್ ಆಡಲ್ಲ, 3 ಹೊತ್ತು ಬರೀ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡಿದ್ರೆ ಒಬಿಸಿಟಿ, ಡಿಪ್ರೆಷನ್ ಇದೇ ಪ್ರಾಬ್ಲಮ್ ಆಗೋದು. ಒಂದು ಸ್ಟಡಿ ಪ್ರಕಾರ ಇಂಡಿಯಾ 136th ಮೋಸ್ಟ್ ಡಿಪ್ರೆಸ್ಡ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಯಾವ ಲೆವೆಲ್ ಡಿಪ್ರೆಸ್ಡ್ ಕಂಟ್ರಿ ಅಂದ್ರೆ, ಈ ಸೋಷಿಯಲ್ ಮೀಡಿಯಾ, ಈ ಫೇಕ್ ಲೈಫ್ ಸ್ಟೈಲು. ನೀವು ಅನ್ಕೋತೀರಾ, ಓ ಸೋಷಿಯಲ್ ಮೀಡಿಯಾ ಅವರು, ನೀವು ನೋಡ್ಬಿಟ್ಟು ಇವಾಗ ಯಾರೋ ಒಬ್ಬ ಕಾರ್ ತೋರಿಸ್ತಾ ಇದ್ದಾನೆ, ಅಥವಾ ಯಾರೋ ಒಬ್ಬ ಅವ್ನ್ ಮನೆ ತೋರಿಸ್ತಾ ಇದ್ದಾನೆ, ಅದೆಲ್ಲ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಅಲ್ಲಿ ತೋರ್ಸೋದು ಬರೀ ಫೇಕ್ ಸ್ಟೋರೀಸ್. ರಿಯಲ್ ಲೈಫ್ ಅಲ್ಲಿ ಅವ್ರದ್ದು ಏನು ಆತರ ಇರಲ್ಲ. ತುಂಬಾ ಕೆಲವರು ಮಾತ್ರ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಅವ್ರ ರಿಯಲ್ ಪರ್ಸನಾಲಿಟಿ, ರಿಯಲ್ ಎಜುಕೇಶನಲ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದು. ಆದ್ರೆ ಮಿಕ್ಕಿದವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಶೋಕಿ, ಬಟ್ಟೆ ಹಾಕೊಂಡ್ ಕುಣಿಯೋದು, ಬಟ್ಟೆ ಬಿಚ್ಕೊಂಡ್ ಕುಣಿಯೋದು, ಅದೇ ಮಾಡ್ತಾ ಇರೋದು. ಇವೆಲ್ಲ ಆಯ್ತು ಪ್ರಾಬ್ಲಮ್ಸ್, ಇವೆಲ್ಲ ಆಯ್ತು ಡಾರ್ಕ್ ರಿಯಾಲಿಟಿ ಆಫ್ ಥಿಂಗ್. ಆದ್ರೆ ನೀವೇನ್ ಮಾಡ್ಬೋದು? ನಿಮ್ದೇನ್ ಸೊಲ್ಯೂಷನ್ಸ್ ಇದೆ? ವಿಡಿಯೋ ಬರೀ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಕ್ ಬಂದಿಲ್ಲ, ಸೊಲ್ಯೂಷನ್ ಓರಿಯೆಂಟೆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಮೇಲೆ ಸೊಲ್ಯೂಷನ್ಸ್ ಕೊಡ್ತೀನಿ. ಸೊ ಸೊಲ್ಯೂಷನ್ಸ್ ಏನಂದ್ರೆ, ಒಂದು ಟೈಮ್ ಲಿಮಿಟ್ ಹಾಕೊಂಡ್ಬಿಡಿ. ಲೈಕ್ ಫಾರ್ ಎಕ್ಸಾಂಪಲ್, ನೀವೇನೋ ಓದಬೇಕು ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ, ಫೋನ್ ನಿಮ್ಮ ಅಪ್ಪ ಅಮ್ಮಂಗೆ ಅಥವಾ ನಿಮ್ ರಿಲೇಟಿವ್ಗೆ ಅಥವಾ ಯಾರಿಗಾರು ನಿಮ್ ಮನೇಲಿ ಯಾರು ಇರ್ತಾರೋ ಅವ್ರು ಕೊಟ್ಬಿಟ್ಟು, ಅದರಿಂದ ಏನೇ ಆದ್ರೂ ಈ 1 ಟಾಸ್ಕ್ ಮುಗಿಯೋವರೆಗೂ ಆ ಫೋನ್ ಮುಟ್ಟಲ್ಲ ಅಂತ ಅವರು ಕೊಟ್ಬಿಡಿ. ಏನೇ ಆದ್ರೂ ಕೊಟ್ಬಿಡಿ ಅಂತ ಹೇಳಿ.
ಅವಾಗ ಅವ್ರ ಫೋನ್ ಇಟ್ಕೊಂಡು ನಿಮ್ಗೆ ಯಾವತ್ತೂ ಕೊಡಲ್ಲ. ಕಾನ್ಸಂಟ್ರೇಷನ್, ನಿಮ್ ಅಟೆನ್ಷನ್ ಆ ರೀಲ್ಸ್ ಸ್ಕ್ರಾಲ್ ಮಾಡೋದ್ರಲ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಥವಾ ಏನೋ ಒಂದು ಟ್ರೆಂಡಿಂಗ್ ಡ್ಯಾನ್ಸ್ ಅಲ್ಲಿ ಅಥವಾ ಯಾವ್ದೋ ಒಬ್ಳು ಚೆನ್ನಾಗಿರೋ ಹುಡುಗಿ ನೋಡೋದ್ರಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಸೆಕೆಂಡ್, ಆಕ್ಚುಯಲ್ ಹ್ಯಾಪಿನೆಸ್ ಯಾವಾಗ ಬರೋದು ಅಂದ್ರೆ ಮೆಡಿಟೇಷನ್ ಮಾಡಿದ್ರೆ 10 ಮಿನಿಟ್ಸ್ ಮೆಡಿಟೇಷನ್ ಅಥವಾ ಲಿಟ್ರಲಿ ಒಂದೇನೋ ಒಂದು ಸ್ಪೋರ್ಟ್ ಆಡೋದು, ಒಂದು ಜಾಗ್ ಹೋಗೋದು, ವಾಕಿಂಗ್ ಮಾಡೋದು, ಇದು ಒಂದು ಸೊಲ್ಯೂಷನ್. ಸೊ ಇವೆರಡು ಮೇನ್ ಸೊಲ್ಯೂಷನ್ಸ್. ಆಮೇಲೆ ಏನು ನೀವು ಸೋಷಿಯಲ್ ಮೀಡಿಯಾದ ನೋಡೋದು ಅದು ರಿಯಾಲಿಟಿ ಅಂತ ಅನ್ಕೊಂಬಿಡಿ. ಅವ್ರು ಏನೋ ಒಂದು ಕಾರ್ ತಗೋತಾರೋ ಬೈಕ್ ತಗೋತಾರೋ ಅದನ್ನೇ ಫೋರ್ಸ್ ಮಾಡೋದು. ಸೊ ಇದನ್ನ ನೀವು ಅನ್ಕೋಬಿಡಿ ಇದೇ ರಿಯಾಲಿಟಿ ಅಂತ. ಅವ್ರು ಎಲ್ಲಾರ ಮನೆ ದೋಸೆ ತೂತೆ, ಎಲ್ಲಾರ ಮನೇಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ನಾನು ಯಾವತ್ತು ಕೆಟ್ಟದನ್ನ ಪ್ರಮೋಟ್ ಮಾಡಲ್ಲ, ಆಮೇಲೆ ಕೆಟ್ಟ ವಿಷಯಗಳು ಹೇಳಲ್ಲ. ನಾನು ಏನಿದ್ರು ಈ ಚಾನೆಲ್ ಮೂಲಕ ಬರೀ ಒಳ್ಳೇದು, ರಿಯಲ್ ಥಿಂಗ್ಸ್, ಆಮೇಲೆ ರಿಯಲ್ ವಿಷಯಗಳ ಮೇಲೆ ವಿಡಿಯೋಸ್ ಮಾಡೋದು. ಸೊ ಈ ಸ್ಟ್ರಾಂಗ್ ಕಮ್ಯುನಿಟಿ ಪಾರ್ಟ್ ಆಗಿ ಅಂತ ನನ್ನ ರಿಕ್ವೆಸ್ಟ್. ನಿಮ್ಗೆ ಅನ್ಸುತ್ತೆ ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ. ಒಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡಿದ್ರೇನೆ ಅದು ಚೈನ್ ಎಫೆಕ್ಟ್ ಆಗೋದು. ಆಮೇಲೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಮಾಡಿ ನಮ್ ಕರ್ನಾಟಕನ ಫಸ್ಟ್ ಬೆಳೆಸ್ತೀನಿ, ನಮ್ ದೇಶನೂ ಬೆಳೆಸ್ತೀನಿ, ಒಟ್ಟಿಗೆ ಸೇರಿ ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ.